ಗುರುರ್ಬ್ರಹ್ಮ ಗುರುರ್ವಿಷ್ಣು ಗುರುರ್ದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ. ಅವಧೂತ ಚಿಂತನಂ ಶ್ರೀ ಗುರುದೇವ ದತ್ತ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಎಲ್ಲ ನನ್ನ ಸ್ವಾಮಿ ಸಮರ್ಥಕ ಭಕ್ತರಿಗೆ ವಂದಿಸುತ್ತಾ ನಾನು ಕೆಲವಷ್ಟು ನನ್ನ ವಿಚಾರವನ್ನು ಇಲ್ಲಿ ಹೇಳಲಿಕ್ಕೆ ಬಯಸ್ತೇನೆ. ನಮ್ಮ ಊರು ಕಾರವಾರ ತಾಲೂಕಿನ ಸದಾಶಿವಗಡ. ನಾನು ಇಲ್ಲಿ ಸಮೀಪದ ಸದಾಶಿವಗಡದಲ್ಲಿ ಒಂದು ದತ್ತಾತ್ರೇಯ ಮಂದಿರ ಇದೆ. ಅಲ್ಲಿ ನಾನು ಕೆಲವಷ್ಟು ವರ್ಷ ದೇವರ ಸೇವೆಯನ್ನು ಮಾಡುತ್ತಾ ದೈವರ ಒಂದು ಅನುಭವವನ್ನು ಪಡೆದಿದ್ದೆ. ಆದರೆ ಕಾರಣಾಂತರಗಳಿಂದ ಆ ದೇವಸ್ಥಾನದಲ್ಲಿ ಅಲ್ಲಿಯ ಜನರ ಒಂದು ಜಗಳದಿಂದ ಅಲ್ಲಿ ಮಹಾರಾಜರ ಸ್ಥಾನಕ್ಕೆ ಹೋಗಲು ನನಗೆ ಸಾಧ್ಯವಾಗ್ತಾ ಇಲ್ಲ. ನಾನು ನನ್ನ ಮಹಾರಾಜರನ್ನು ನೋಡಬೇಕು. ಅವರು ಮರಾಠಿಯಿಂದ ಅವರು ಪ್ರವಚನ ಅಲ್ಲಿ ಕೇಳ್ತಾ ಇದ್ದೆ. ಆದರೆ ನನಗೆ ನಮ್ಮದೇ ಆದ ಕನ್ನಡ ಭಾಷೆಯಲ್ಲಿ ನನಗೆ ಒಬ್ಬರು ಗುರು ಬೇಕು. ಅವರಿಂದ ನಾನು ಸ್ವಾಮಿ ಸಮರ್ಥರ ಕೆಲವು ವಿಚಾರವನ್ನು ತಿಳ್ಕೊಳ್ಬೇಕು ಅನ್ನುವಂಥ ತವಕ ಭಾಳಷ್ಟು ನಾನು ಎಲ್ಲ ಕಡೆಯಿಂದನೂ ವಿಷಯವನ್ನು ಕೇಳ್ಕೊಳ್ಬೇಕು ಅನ್ನೋದಂತೂ ನನ್ನ ಆಸೆ. ಆದರೆ ಒಂದು ಸಲ ನಾನು ಹೀಗೆ ಮೊಬೈಲನ್ನು ಆನ್ ಮಾಡಿ ನೋಡ್ತಾ ಇರಬೇಕಾದ್ರೆ ಒಂದು ವಿಡಿಯೋ ನೋಡಿದೆ. ಯಾರದು ಅಂದರೆ ನಮ್ಮ ಗುರುವಾದ ಸಂತೋಷ್ ಪತಂಗಿ ಅವರದು. ಗುರುಗಳ ಒಂದು ಕನ್ನಡದಲ್ಲಿ ವಿಷಯವನ್ನು ಅವರು ವಿಸ್ತಾರವಾಗಿ ಅವರ ಒಂದು ಅನುಭವವನ್ನು, ತಾವು ಪಡೆದುಕೊಂಡ ಅನುಭವವನ್ನು, ಜನರಿಗೆ ಆದ ಅನುಭವಗಳನ್ನು ಅವರು ವಿಡಿಯೋ ಮಾಡಿ ಹಾಕ್ತಾಯಿದ್ರು. ಅದನ್ನು ನೋಡಿ ಅಲ್ಲಿ ನಂಬರನ್ನು ತಗೊಂಡು ನನಗೆ ಫೋನ್ ಮಾಡಬೇಕು ಅನ್ನಿಸ್ತು ಅವರಿಗೆ. ನನಗೆ ಆವಾಗ ಅವ್ರಿಗೆ ಕನ್ನಡದ ವಿಡಿಯೋವನ್ನು ನೋಡಿ ನನಗಷ್ಟು ಪರಮಾನಂದವಾಯಿತು. ಯಾಕಂದರೆ ನನಗೆ ಮರಾಠಿ ಅಷ್ಟೇನು ಸರಿಯಾಗಿ ತಿಳುವಳಿಕೆ ಆಗ್ತಾ ಇರಲಿಲ್ಲ. ಅದಕ್ಕಾಗಿ ನಾನು ಅವರ ಒಂದು ಕನ್ನಡದ ಒಂದು ವಿಡಿಯೋವನ್ನು ನೋಡಿ ಭಾಳಷ್ಟು ನನಗೆ ಮಹಾರಾಜರೇ ಅವರಿಂದ ನಾನು ನೋಡಿದ ಹಾಗೆ ಆಯಿತು. ನಾನು ಕೊನೆಗೆ ಒಂದು ಸಲ ಅವರನ್ನು ಕಾಂಟ್ಯಾಕ್ಟ್ ಮಾಡಿ ಫೋನನ್ನು ಮಾಡಿ ಮಾತನಾಡಿದೆ. ಇಲ್ಲ, ತಾನಿರೋದು ಹೀಗೆ ಕಲಘಟಗಿ ಸಮೀಪದ ಊರು ತಮ್ಮದು ಮತ್ತು ತಾನಿರೋದು ಬೆಂಗಳೂರಿನಲ್ಲಿದ್ದೇನೆ. ನಾನು ನಿಮ್ಮ ಸಮಸ್ಯೆಯನ್ನು ಮಹಾರಾಜರ ಹತ್ರ ನಾನು ಇಡ್ತೇನೆ ಮತ್ತು ನಾನು ಮಹಾರಾಜರ ಒಂದು ಅನುಭವವನ್ನು ಪಡೆದಿದ್ದೇನೆ ಮತ್ತು ಮಹಾರಾಜರಿಂದ ಭಾಳಷ್ಟು ನನ್ನಲ್ಲಿ ಬದಲಾವಣೆ ಆಗಿದೆ. ನಾನು ಮಹಾರಾಜರಿಂದ ನನಗೆ ಗುರುವಾಗಿ ನಾನು ಅವರನ್ನು ನೋಡ್ತಾ ಇದ್ದೇನೆ. ಅವರು ತಮ್ಮ ಅನುಭವವನ್ನು ನನ್ನ ಹತ್ರ ಹೇಳಿಕೊಂಡ್ರು. ಆಗ ಅವರು ನನಗನ್ನಿಸ್ತು ನಾನು ಮತ್ತು ಅವರ ಒಂದು ಈ ಒಂದು ಫೋನ್ ಮಾಡಿದಾಗ ನನಗೆ ಇವರು ಒಂದು ಗುರುಸ್ಥಾನದಲ್ಲಿ ಇರ್ತಾರೆ, ನಾನು ಅವರಿಂದ ಇನ್ನೂ ಹೆಚ್ಚು ಅನುಭವವನ್ನು ಪಡಿಬಹುದು, ಮಹಾರಾಜರ ಬಗ್ಗೆ ತಿಳ್ಕೊಳ್ಬಹುದು ಅನ್ನುವಂಥ ಮಹಾದಾಸೆ ಅವಾಗಿನಿಂದ ತುಂಬಿ ತುಳುಕ್ತು. ಕೊನೆಗೆ ಹೀಗೆ ನನ್ನ ಸಮಸ್ಯೆಯನ್ನು ಏನಿದೆ ನಿನ್ನ ಸಮಸ್ಯೆ ಅಂತ ಗುರುಗಳು ಕೇಳಿದಾಗ ನಮ್ಮ ಸಮಸ್ಯೆಯನ್ನು ನಾನು ಅವರಿಗೂ ಬರೆದು ವಾಟ್ಸಪ್ ಮುಖಾಂತರ ಹಾಕಿದ್ದೆ. ಆವಾಗ ಅವರು ತಮ್ಮ ಒಂದು ದಿವ್ಯಶಕ್ತಿಯಿಂದ ನನ್ನ ಸಮಸ್ಯೆಗಳಿಗೆ ಕೆಲವಷ್ಟು ಪರಿಹಾರವನ್ನು ಕಂಡುಕೊಂಡೆ ನಾನು. ಮತ್ತು ನಾನು ಅಲ್ಲಿಂದ ಅವರ ಒಂದು ಏನೇ ಸಮಸ್ಯೆ ಇದ್ದರೂ ರಾತ್ರಿ ಎಷ್ಟೇ ಹೊತ್ತು ಆಗಿದ್ದರೂ 1 ಗಂಟೆ ಇಲ್ಲಿ, 12 ಗಂಟೆ, 2 ಗಂಟೆ ಇಲ್ಲಿ, ಎಷ್ಟೇ ಆಗಿರಲಿ ಕಾಲ್ ಮಾಡಿದಾಗ ರಿಸೀವ್ ಮಾಡಿ ಮಾತನಾಡ್ತಿದ್ರು. ನಿಮ್ಮ ಸಮಸ್ಯೆ ಅವರು ಮತ್ತೆ ಹೇಳ್ತಿದ್ರು, ನಿಮ್ಮ ಸಮಸ್ಯೆ ಅಕ್ಕ ಎಷ್ಟೇ ಇರಲಿ, ಏನೇ ಇರಲಿ, ನನಗೆ ಎಷ್ಟು ಹೊತ್ತಿಗೆ ಬೇಕಾದ್ರೆ ನೀವು ಕಾಲ್ ಮಾಡಿ, ನಾನು ರಿಸೀವ್ ಮಾಡಿ ಮಾತಾಡ್ತೇನೆ ಅಂತ. ಅದು ನನಗೆ ಬಹಳ ಖುಷಿ ಅನ್ನಿಸ್ತು. ಯಾಕಂದರೆ ನಾನು ಹೀಗೆ ನೋಡಿದಾಗ ಎಲ್ಲರೂ ಆ ಥರ ಇರಲ್ಲ. ಆದರೆ ಗುರು ಅಂದರೆ ತಮ್ಮ ಎಲ್ಲ ಆಶೆ ಆಕಾಂಕ್ಷೆಗಳನ್ನು ಬಿಟ್ಟು ಒಂದು ಜನರ ಸೇವೆಗಾಗಿ ಹೇಗೆ ಮುಡುಪಾಗಿಡ್ತಾರೋ ಅವರಲ್ಲಿರುವಂಥ ಆ ಗುಣವನ್ನು ನನಗೆ ಬಹಳ ಬಹಳ ಅಂದರೆ ನಾನು ತುಂಬ ಮೆಚ್ಚಿಕೊಂಡೆ. ಅದಕ್ಕಾಗಿ ನಾನು ಇನ್ನೂ ತನಕ ಅವರು ನಮ್ಮ ವಯಸ್ಸಿಗಿಂತ ಚಿಕ್ಕವರು, ಆದರೆ ಆ ಒಂದು ಗುರುವಿನಿಂದ ಪಡ್ಕೊಂಡ ಅನುಭವ ನೋಡಿದರೆ ಬಹಳಷ್ಟು ಮಿಗಿಲಾದದ್ದು. ಅದು ಸಾಕ್ಷಾತ್ ಬ್ರಹ್ಮಾಂಡ ನಾಯಕ ಸ್ವಾಮಿ ಸಮರ್ಥರ ಥರನೇ ನನಗೆ ಕಾಣಿಸ್ತಾ ಇತ್ತು. ಅವರು ಕಣ್ಣುಗಳಲ್ಲಿ ಮಹಾರಾಜರನ್ನು ನೋಡಿದೆ ಮತ್ತು
ಹೀಗೆ ಅವರಲ್ಲಿ ಇರುವಂಥ ಒಂದು ಶಕ್ತಿ ನೋಡಿದರೆ ಸ ಈಗಲೂ ನನಗೆ ನಾನು ಏನು ವಿಡಿಯೋ ಮಾಡಿ ಮಾತನಾಡ್ತಾ ಇದ್ದೇನೆ ಅವ್ರ ಬಗ್ಗೆ ಹೇಳಿದರೆ ಮೈ ರೋಮ ಎಲ್ಲ ನಿಲ್ತವೆ. ಮತ್ತು ಆ ಮಹಾರಾಜರ ಒಂದು ಅವ್ರ ಮಾತು ಕೇಳಿದ್ರೆ ಮಹಾರಾಜರೇ ನನಗೆ ಮಾತಾಡಿಸ್ತಾ ಇದ್ದಾರೆ ಅನ್ನುವಂಥ ಅನುಭವ ಆಗ್ತಾ ಇರ್ತಿತ್ತು. ಹೀಗೆ ಹೇಳ್ಕೊಂಡಾದ್ಮೇಲೆ ಕೆಲವೊಂದು ಸಲ ನಮ್ಮ ಯಜಮಾನ ಮತ್ತು ಮಗನ ಬಗ್ಗೆ ಸಮಸ್ಯೆ ಹೇಳ್ಕೊಂಡೆ, ತಾಯಿ ಮನೆ ಸಮಸ್ಯೆ ಹೇಳ್ಕೊಂಡೆ. ಅಕ್ಕ ನೀ ಏನು ಹೆದರಬೇಡ, ನಿನ್ನ ಸಮಸ್ಯೆ ಎಲ್ಲ ನಾನು ಇದು ಮಾಡ್ತೇನೆ, ನಾ ಮಾಡ್ತಾ ಇಲ್ಲ, ನಾ ಮಹಾರಾಜರು ಮಾಡ್ತಾ ಇದ್ದಾರೆ, ಮಹಾರಾಜರಿಂದನೇ ನಾನು ನಿಮ್ಮ ಸಮಸ್ಯೆಗಳಿಗೆ ಪರಿಹಾರ ಸಿಗತ್ತೆ ಅಮ್ಮ ಅಕ್ಕ ಅಂತ ಹೇಳಿದರು. ಹೀಗಿರುವಾಗ ನಾನು ಒಂದು ಸಲ ಅಲ್ಲಿ ಗುರುಗಳೇ ನಾನು ಮತ್ತು ನಿಮ್ಮಲ್ಲಿ ಬರಬೇಕು ಮತ್ತು ಒಂದು ನಾನು ಪೂಜೆಯನ್ನು ಮಾಡಿಸ್ಬೇಕು ಅಂತ ಹೇಳಿದಾಗ ಧಾರಾಳವಾಗಿ ಬಾ ಅಕ್ಕ ಅಂತ ಹೇಳಿದರು. ಆಗ ನಾನು ನಮ್ಮ ಯಜಮಾನರು ನಾವು ಹೋಗಿ ಅಲ್ಲಿ ಪೂಜೆಯನ್ನು ಮಾಡಿಕೊಂಡು ಬಂದ್ವಿ. ಮತ್ತು ಅವರು ನಮಗೆ ಅಲ್ಲಿ ಮಾಡಿದಂಥದ್ದು ಆ ಸತ್ಕಾರ ಮತ್ತು ಅವರ ಮಕ್ಕಳು ಇಬ್ಬರು ಮಹಾರಾಜರ ಒಂದು ದಿವ್ಯ ಸ್ವರೂಪಗಳೇ ಕಾಣ್ತಾ ಇದ್ದು ನನಗೆ ಆ ಮಕ್ಕಳಲ್ಲಿ. ಅಲ್ಲಿ ಆದ ಅನುಭವ ಅದು ಹೇಳಲಿಕ್ಕೆ ಎಷ್ಟು ಅಸಾಧ್ಯ ಆ ಥರ ಆಯಿತು. ಆಮೇಲೆ ಹೀಗೆ ಆಯಿತು, ಪೂಜೆ ಎಲ್ಲ ಮುಗಿಸ್ಕೊಂಡು ಬಂದ್ವಿ. ನಾನು ನನಗೆ ಸ್ವಂತವಾದ ಮನೆಯನ್ನು ಕಟ್ಟೋಣ ಅಂತ ಇದ್ದೆ ಗುರುಗಳೇ ಅಂತ ಹೇಳಿದಾಗ ಮಹಾರಾಜರು ಇದ್ದಾರೆ, ಮಹಾರಾಜರ ಬೆನ್ನ ಹಿಂದೆ ಇರ್ತಾರೆ, ನೀವು ಕೈ ಹಾಕಿ ಕೆಲಸವನ್ನು ಮಾಡಿ ಅಂತ ಹೇಳಿದ್ರು. ಅಲ್ಲಿಂದ ಬಂದಾಗಿಂದ ಒಂದು ಸೇವೆಯನ್ನು ಮುಗಿಸ್ಕೊಂಡು ಬಂದಾಗಿಂದ ನನಗೆ ಮನೆಯನ್ನು ಕಟ್ಟಲಿಕ್ಕೆ ಫೌಂಡೇಶನ್ ಹಾಕಲಿಕ್ಕೆ ಮತ್ತು ಮನೆಯ ಒಂದು ಹಂತ ಹಂತವಾಗಿ ಅದು ಇದಾಗ್ತಾ ಹೋಯಿತು. ಒಂದು ಸುಧಾರಣೆ ಕಾಣ್ತು, ಏಳಿಗೆ ಕಾಣ್ತು, ಅಭಿವೃದ್ಧಿ ಕಾಣ್ತು. ಆಮೇಲೆ ಹೀಗೆ ದಿನವನ್ನು ಕಳೀತಾ ಬಂತು. ಕಾರಣಾಂತರದಿಂದ ಮತ್ತೆ ಹೋಗ್ಲಿಕ್ಕೂ ಮಹಾರಾಜ ಅಲ್ಲಿ ಆ ಸಾನ್ನಿಧ್ಯಕ್ಕೆ ಹೋಗಲಿಕ್ಕೆ ಆಗಲಿಲ್ಲ. ಆಮೇಲೆ ಈಗ ನಾನು ಆರಾಮಾಗಿದ್ದೇನೆ ಮಹಾರಾಜರ ಒಂದು ಕೃಪಾಶೀರ್ವಾದದಿಂದ. ಆದರೆ ಅವರು ಒಂದು ಭಸ್ಮವನ್ನು ಕೊಟ್ಟಿದ್ದರು ನನಗೆ, ದಿನಾಲು ಹಚ್ಕೊ ಅಂತ. ದಿನಾಲು ನಿಮ್ಮ ಎಲ್ಲಿ ಹೊರಗಡೆ ಹೋಗಬೇಕಾದ್ರೆ ಮತ್ತೆ ಏನೇ ಸಮಸ್ಯೆ ಬಂದರೂ ಅದನ್ನು ಹಚ್ಕೊಳ್ಳಿ ಅಮ್ಮ ಅಂತ ಕೊಟ್ಟಿದ್ದರು. ಅದನ್ನು ತಗೊಂಡು ಬಂದಿದ್ದೆ. ಈಗ ಇದೇ ಒಂದು ತಿಂಗಳಲ್ಲಿ ಅಂದರೆ ಆಗಸ್ಟ್ ತಿಂಗಳಲ್ಲಿ ಸ್ವಲ್ಪ ನನಗೆ ಯಾರ ಹತ್ರ ಹೇಳ್ಕೊಡ್ದು ಅವ್ರ ಹತ್ರ ಒಂದು ಸಲ ಹೇಳೋಣ ಅಂತ ಇದ್ದೆ ಸಂತೋಷ್ ಗುರುಗಳ ಹತ್ರ. ಗುರುಗಳೇ ನನ್ನ ಪ್ರಸಾದ ಖಾಲಿ ಆಗದೆ ಮತ್ತು ನನಗೆ ಬೇಕಿತ್ತು ಅಂತ ಹೇಳಬೇಕಂತ ಒಂದು 8 ದಿವಸದಿಂದ ಏನು ಮಾಡ್ತಾ ಇದ್ದೆ, ತೌಕಾಡ್ತಾ ಇದ್ದೆ ಹೇಗೆ ಹೇಳೋದು ಅವ್ರ ಹತ್ರ ಅಂತ ಹೇಳಿಕೊಂಡು. ಆದರೆ ನನಗೆ ಏನೋ ತೋಚ್ತಾಯಿತ್ತು. ಆವಾಗ ಒಂದು ಗುರುವಾರ, ಇದೇ ಗುರುವಾರ ಒಂದು ಚಮತ್ಕಾರ ಅಂದರೆ ಚಮತ್ಕಾರ, ಅದು ಹೇಳಲಿಕ್ಕೆ ಸಾಧ್ಯವಿಲ್ಲ. ಆ ಥರ ಒಂದು ಚಮತ್ಕಾರ ಅಂದರೆ ಅವರೇ ಸ್ವತಃ ಫೋನ್ ಮಾಡಿಕೊಂಡು ಏನು ನನ್ನ ಅಡ್ರೆಸ್ ಕೇಳ್ತಾ ಇದ್ದಾರೆ. ಅಕ್ಕ ನಿನ್ನ ಅಡ್ರೆಸ್ ಹೇಳು ಅಂತ. ನಾನು ಅಡ್ರೆಸ್ ಹೇಳಿದೆ. ಹೇಳಾದ್ಮೇಲೆ ಏನೋ ನಿಮಗೆ ಇದು ಬರುತ್ತೆ, ಒಂದು ಕೊರಿಯರ್ ಬರುತ್ತೆ ಅಂತ ಹೇಳಿ ಇಟ್ಟರು. ಕೊನೆಗೆ ಮತ್ತೆ ತಿರ್ಗಾ ನಾ ಕಾಲ್ ಮಾಡಿದೆ. ಗುರುಗಳೇ ನಾನು ಈಗಲೇ ನನಗೇನೋ ಮನಸ್ಸಿಗೆ ಮತ್ತು ಅನಿಸ್ತು, ಗುರುಗಳ ಹತ್ರ ನಾ ಪ್ರಸಾದವನ್ನು ನಾನು ಕಳಿಸಿ ಅಂತ ಹೇಳಬೇಕಿತ್ತಲ್ಲ ಆವಾಗಲೇ ಅಂತ. ಮತ್ತೆ ತಿರ್ಗಾ ಫೋನ್ ಮಾಡಿದಾಗ, ಗುರುಗಳೇ ನನಗೆ ಪ್ರಸಾದದ ಅವಶ್ಯಕತೆ ಇತ್ತು, ನನ್ನ ಪ್ರಸಾದ ಸ್ವಲ್ಪ ಇದೆ, ಈಗ 8 ದಿವಸದ ಹಿಂದೆ ನಿಮ್ಮನ್ನು ನೆನೆಸ್ಕೊಳ್ತಾ ಇದ್ದೆ ಅಂತ ಹೇಳಿದಾಗ, ಅಕ್ಕ ನೋಡಿ ನನಗೆ ಮಹಾರಾಜರು ಯಾರನ್ನ ಇದು ಮಾಡಿಲ್ಲ, ಆದರೆ ನಿಮ್ಮೇನೋ ಏನೋ ಕೇಳ್ತಾ ಇದ್ದಾರೆ ಮಹಾರಾಜರು ಅಂದ್ಕೊಂಡು ಅವರೇ ನನಗೆ ಈ ರೀತಿಯಲ್ಲಿ ನಿಮ್ಗೆ ಫೋನ್ ಮಾಡಿಕೊಂಡು ಹೇಳು ಅಂತ ನನಗೆ ಹೇಳಿದರು ಅಕ್ಕ ಅಂದ್ಕೊಂಡು ಹೇಳಿದಾಗ, ಅಲ್ಲೇ ಒಂದು ಅನುಭವ, ಅದು ಸಾಕ್ಷಾತ್ ಪರಮಾತ್ಮ ಇವನು ಬ್ರಹ್ಮಾಂಡ ನಾಯಕ ಮಹಾರಾಜರು ನನಗೆ ಎದುರಿಗೆ ಬಂದಂಗೆ ಆಯಿತು. ಅವ್ರ ಮಾತಿನ ಒಂದು ಶೈಲಿ, ಅವರು ಮಾತನಾಡುವುದು ಅಲ್ಲ, ಸಂತೋಷ್ ಪತಂಗಿ ಗುರುಗಳಲ್ಲ, ಮಹಾರಾಜರೇ ನನ್ನ ಹತ್ರ ಮಾತನಾಡಿದ್ರಷ್ಟು ಅನುಭವ ಆಯಿತು. ಕೊನೆಗೆ ಅಕ್ಕ ನೀನು ಪ್ರಸಾದ ಹಚ್ಕೊಂಡಾಗೆ ಯಾವ ಅನುಭವ ಆಗ್ತದೆ, ಏನಾಯಿತು ಅಂತ ಕೇಳಿದೆ. ಅದು ಹೇಳಲಿಕ್ಕೆ ಆಗೋದಿಲ್ಲ, ಅದು ಬಾಯಿಂದ ಗುರುಗಳೇ ಅದು ಹೇಳಲಿಕ್ಕೆ ಅಷ್ಟು ಅಸಾಧ್ಯವಾದದ್ದು. ನನ್ನಲ್ಲಿ ಭಾಳಷ್ಟು ಬದಲಾವಣೆ ಆಗಿದೆ. ಹಾಗೆ ನನ್ನ ಜೊತೆಯಲ್ಲಿ ಕೆಲಸ ಮಾಡುವ ಒಬ್ಬ ಶಿಕ್ಷಕರು, ಅವರು ಒಂದು ಸಮಸ್ಯೆಯಲ್ಲಿದ್ದರು, ಭಾಳಷ್ಟು ಸಮಸ್ಯೆಯಲ್ಲಿ. ಒಂದು ದಿವಸ ನಮ್ಮನೆಗೆ ಹೀಗೆ ಬಂದಿದ್ದರು. ಆವಾಗ ನಾನು ಏನು ಮಾಡಿದ್ದೆ, ಅವರಿಗೆ ಸ್ವಲ್ಪ ಪ್ರಸಾದವನ್ನು, ಈ ಪ್ರಸಾದ ಹಚ್ಕೊಳ್ಳಿ, ಏನೇ ಸಮಸ್ಯೆ ಇದ್ದರೂ ನಿವಾರಣೆ ಆಗ್ತದೆ ಅಂತ ಹೇಳಿದ್ದೆ. ಆವಾಗ ಅವರು ಆ ಪ್ರಸಾದವನ್ನು ಹಚ್ಕೊಂಡು ಅಲ್ಲೇ ಹಚ್ಚಿದ್ದೆ ಅವರಿಗೆ. ಆಮೇಲೆ ಸ್ವಲ್ಪ ಮನೆಗೆ ತೊಗೊಂಡೋಗ್ಲಿಕ್ಕೆ ಕೊಟ್ಟಿದ್ದೆ. ಆವಾಗ ತೊಗೊಂಡೋಗಿ ಕೊಟ್ಟಾಗ ಅವ್ರೇನಾಯಿತು, ಅವರಲ್ಲಿ ತಾನು ಸಾಯ್ತೇನೆ,
ಅಷ್ಟು ಒಂದು ಮನಸ್ಥಿತಿ ಆ ಥರದಲ್ಲಿದ್ದರು ಅವರು, ಆ ಒಂದು ಶಿಕ್ಷಕರು. ತಾನು ಈಗ ಸಾಯ್ತೇನೋ ಆಗ ಸಾಯ್ತೇನೋ, ನನ್ನ ಮನಸ್ಥಿತಿ ಹೀಗಾಗ್ತಾ ಇದೆ, ನನಗೆ ಯಾಕೋ ಏನೋ ಜೀವನೇ ಬೇಡ, ನಾನೀಗ ನನ್ನ ಏನೋ ಮಾಡ್ಕೊಳ್ಬೇಕು, ನಾನು ಇದು ನನಗೆ ನನ್ನ ಜೀವನದಲ್ಲಿ ಆಸೆ ಇಲ್ಲ, ಆತ್ಮಹತ್ಯೆ ಮಾಡ್ಕೊಳ್ಬೇಕು ಅನ್ನುವಷ್ಟರೊಳಗೆ ಇದ್ದರು ಅಂತ ಬಂದರು. ಆವಾಗ ನಾ ಈ ಪ್ರಸಾದ ಕೊಟ್ಟು ಹಚ್ಚಿ ನೋಡಿ ಇವರೇ ಸರ್ ಮತ್ತು ಅಂತ ಹೇಳಿದಾಗ ಅವರು ಹಚ್ಕೊಂಡು ಒಂದೆರಡು ದಿವಸದಲ್ಲೇ ಫೋನ್ ಮಾಡಿದ್ದಾರೆ. ಇಲ್ಲ ಟೀಚರ್, ನನಗೆ ಭಾಳಷ್ಟು ಇದರಲ್ಲಿ ಏನು ಒಂಥರ ಆಯಿತು, ಎಲ್ಲ ನನ್ನ ಮೈಯಿಂದ ಒಂದು ಕೆಟ್ಟದ್ದೇನೋ ಇತ್ತು ಅದೆಲ್ಲ ಹೋಗಿ ನಿರಾಳವಾಗಿ ಆರಾಮವಾಗಿ ನಿದ್ದೆ ಮಾಡ್ತಾ ಇದ್ದೇನೆ ಮತ್ತು ಆರಾಮಾಗಿ ಓಡಾಡ್ಕೊಂಡಿದ್ದೇನೆ. ಆ ಒಂದು ಪ್ರಸಾದದಲ್ಲಿ ಅಂಥ ಏನು ಶಕ್ತಿ ಇದೆ ಅಂತ ನನಗೆ ಕೇಳಿದರು. ಅದು ಹಾಗೆ ಅದು ಮಹಾರಾಜರಿಂದ ಬಂದ ಪ್ರಸಾದ ಅಂತ ಹೇಳಿದಾಗ, ಹೀಗೆ ಅವರು ಕೊನೆಗೆ ಅಲ್ಲಿಂದ ಅವರು ಶ್ರೀ ಗುರುದೇವದತ್ತ ಅವಧೂತ ಚಿಂತನಂ ಅಂತ ಮಂತ್ರವನ್ನು ಹೇಳ್ತಾನೆ ನನಗೆ ಇವಾಗಲೂ ಫೋನ್ ಮಾಡಿದಾಗ ಮಾತಾಡ್ತಾರೆ. ಮತ್ತು ಅವರು ಹೀಗೆ ಒಂದ್ಸಲ ನಡ್ಕೊಂಡು ದಾರಿಯಲ್ಲಿ ಹೋಗ್ತಾ ಇದ್ರಂತೆ, ಹೋಗ್ತಾ ಇರಬೇಕಾದ್ರೆ ಮಹಾರಾಜನ ನೆನೆಸ್ಕೊಂಡು ಹೋಗ್ತಾ ಇದ್ರಂತೆ ಅವರು. ಆವಾಗ ಹೋದಾಗ ಹಿಂದ್ಗಡೆಯಿಂದ ತಾನು ಒಂದು ಬ್ಯಾಗ್ ಹಿಡ್ಕೊಂಡು ಹೋಗ್ತಾ ಇದ್ರಂತೆ. ಹಿಂದ್ಗಡೆಯಿಂದ ಒಂದು ನಾಯಿ ಬಂದ್ಕೊಂಡು, ಅಂದರೆ ದತ್ತಾತ್ರೇಯ ವಾಹನ ಬಂದ್ಕೊಂಡು, ಅದು ಹಿಂದೆ ಬಂದ್ಕೊಂಡು ಜಗ್ತದಂತೆ, ಹಿಂಜಗ್ತದೆ. ಕೊನೆ ಹಿಂತಿರುಗಿ ನೋಡಿದಾಗ ನಾಯಿ, ಅದು ನಾಯಿ ಅಂದರೆ ಮಹಾರಾಜರ ವಾಹನ. ನಾನಿದ್ದೇನೆ ನಿನ್ನ ಹಿಂದೆ, ನೀನು ಏನೂ ಇದು ಮಾಡ್ಕೊಳ್ಬೇಡ, ನಿನ್ನ ಜೀವಕ್ಕೆ ಏನು ಮಾಡ್ಕೊಳ್ಬೇಡ ಅನ್ನುವಂಥ ಭಾವನೆಯಲ್ಲಿ ನನಗೆ ಆ ಥರ ತೋರಿಸ್ತು ಅಂತ ತಮ್ಮ ಅನುಭವವನ್ನು ನನ್ನ ಹತ್ರ ಹೇಳ್ಕೊಂಡ್ರು. ಈ ರೀತಿಯಲ್ಲಿ ಬಹಳಷ್ಟು ನನ್ನಲ್ಲಿ ಚಮತ್ಕಾರ ಆಗದೆ ಮಹಾರಾಜರದು. ನಾ ಕೊಟ್ಟ ಗುರುಗಳು ಕೊಟ್ಟ ಆ ಪ್ರಸಾದದಿಂದಲೂ ನಾ ಇನ್ನೊಬ್ಬರಿಗೆ ಕೊಟ್ಟಾಗಲೂ ಅವರಿಗೂ ಆಗದೆ. ಅಂದರೆ ಬ್ರಹ್ಮಾಂಡ ನಾಯಕ ಎಲ್ಲೆಲ್ಲೂ ಇರ್ತಾನೆ ಅನ್ನೋದು ನನಗೆ ಗೊತ್ತಿತ್ತು. ಬಟ್ ಆದರೆ ಈಗ ತುಂಬ ಈಗೆಂದರೆ ಕಣ ಕಣದಲ್ಲೂ ಮಹಾರಾಜರು ಇದ್ದಾರೆ. ನಾನು ಈಗ ಒಬ್ಬರು ನನಗೆ ಹೆಲ್ಪ್ ಯಾರಾದರೂ ಮಾಡಿದ್ರು ಅಂತ ಹೇಳಿದ್ರೆ ನಾನು ಅಲ್ಲಿ ಮಹಾರಾಜರನ್ನು ನೋಡ್ತೇನೆ. ಹಾಗೆ ನಮ್ಮ ಸಂತೋಷ ಗುರುಗಳು, ಪತಂಗಿ ಗುರುಗಳು, ಅವರಲ್ಲಿ ಇರುವಂತಹ ನಿಸ್ವಾರ್ಥ ಭಾವನೆಯ ಒಂದು ಸೇವೆ ಇದೆಯಲ್ಲ, ಅದು ಇಡೀ ಬ್ರಹ್ಮಾಂಡ ಕುಲಕ್ಕೆ, ಮನುಕುಲಕ್ಕೆ ಒಂದು ಮಾದರಿ. ಅವರು ಇನ್ನೂ ಹೆಚ್ಚಿನ ಒಂದು ಆಯುಷ್ಯ, ಆರೋಗ್ಯ ಅವರ ಮಕ್ಕಳಲ್ಲಿ ಆಗಲಿ ಮತ್ತು ಅವರ ಒಂದು ಸೇವೆ ಅಜರಾಮವಾಗಿ ಬೆಳಗಲಿ ಜಗತ್ತಿಗೆ ಅನ್ನುವಂಥದ್ದು. ಬ್ರಹ್ಮಾಂಡ ನಾಯಕ ಹೇಗೆ ನಮ್ಮ ಮಹಾರಾಜರು ಸ್ವಾಮಿ ಸಮರ್ಥರು ಬ್ರಹ್ಮಾಂಡ ನಾಯಕ ಎನ್ನುವಂತೆ, ಈಗ ನಮ್ಮ ಸಂತೋಷ ಪತಂಗಿ ಗುರುಗಳು ಬ್ರಹ್ಮಾಂಡ ನಾಯಕರಾಗಿ ಎಲ್ಲ ಜನರ ಕಷ್ಟಗಳನ್ನು ನಿವಾರಣೆಯಾಗುವಂಥ ಶಕ್ತಿಯ ಮಹಾರಾಜರು ಅವರಿಗೆ ದಯಪಾಲಿಸಲಿ ಅಂತ ನಾನು ಬೇಡ್ಕೊಳ್ತಾ, ಈ ನನ್ನ ವಿಡಿಯೋದಲ್ಲಿ ಏನಾದರೂ ತಪ್ಪುಗಳಿದ್ದರೆ ಕ್ಷಮಿಸಿ. ಎಲ್ಲರಿಗೂ ನಮಸ್ಕಾರ. ಶ್ರೀ ಸ್ವಾಮಿ ಸಮರ್ಥ. ಜೈ ಜೈ ಸ್ವಾಮಿ ಸಮರ್ಥ. ಅವಧೂತ ಚಿಂತನಂ. ಶ್ರೀ ಗುರುದೇವ ದತ್ತ. ಶ್ರೀ ಗುರುದೇವ ದತ್ತ. ಶ್ರೀ ಗುರುದೇವ ದತ್ತ.